ವಿದ್ಯಾರ್ಥಿಗಳೇ, ಈ ದಿನ 8ನೇ ತರಗತಿ ಗಣಿತ ವಿಷಯದಲ್ಲಿ ಒಂದು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣ, ಒಂದು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಕ್ಕೆ ಅಧ್ಯಾಯದ ಬಗ್ಗೆ ನಾವು ಕೆಲವೊಂದು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗ್ತೀವಿ, ಕೆಲವೊಂದು ಲೆಕ್ಕಗಳು. ಸೊ ಈಗಾಗಲೇ ಹಿಂದಿನ ತರಗತಿಯಲ್ಲಿ ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳನ್ನು ಯಾವ ರೀತಿ ನಾವು ಸುಲಭ ತರೋದು, ಮತ್ತೆ ಹೇಳಿಕೆಯ ರೂಪದಲ್ಲಿ ಕೊಟ್ಟಾಗ ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳನ್ನು ಅದನ್ನು ರೇಖಾತ್ಮಕ ಸಮೀಕರಣಗಳಾಗಿ ಬರ್ಕೊಂಡು ಅದನ್ನು ಯಾವ ರೀತಿ ಸುಲಭ ತರೋದು ಅನ್ನೋದನ್ನ ಕಲ್ತಿದ್ದೀರ. ಸೊ ಅದಾದ ನಂತರ ಅದೇ ರೀತಿಯಾಗಿ ಹೇಳಿಕೆಗಳ ಅನ್ವಯಗಳು. ಸೊ ಅನ್ವಯ ರೂಪದಲ್ಲಿ ಕೆಲವೊಂದು ನಮ್ಮ ದಿನನಿತ್ಯ ಜೀವನದಲ್ಲಿ ಕೆಲವೊಂದು ಲೆಕ್ಕಗಳನ್ನು ನಾವು ರೇಖಾತ್ಮಕ ಸಮೀಕರಣಗಳಾಗಿ ಪರಿವರ್ತನೆ ಮಾಡಿಕೊಂಡು ಅವನ್ನು ಯಾವ ರೀತಿ ಬಿಡಿಸೋದು, ಸೊ ಅದ್ರ ಬಗ್ಗೆ ಸಹ ನೀವು ಕಲ್ತಿದ್ದಾರೆ. ಸೊ ಇನ್ನು ಅದನ್ನೇ ನಾವು ಅಭ್ಯಾಸದ ಲೆಕ್ಕಗಳನ್ನು ಸಹ ಕಲ್ತಿದ್ದಾರೆ ಇದರಲ್ಲಿ ಚರಾಕ್ಷರ ರೇಖಾತ್ಮಕ ಸಮೀಕರಣಗಳಲ್ಲಿ. ಅದಕ್ಕೆ ಮತ್ತೆ ಮುಂದುವರೆದ ಭಾಗ ಅಭ್ಯಾಸ 3.2 ಲೆಕ್ಕಗಳನ್ನು ಮಾಡಿದೆ. ಸೊ ಅದನ್ನು ನಾವು ಮುಂದುವರೆದ ಭಾಗ ಎರಡೂ ಕಡೆ ಚರಾಕ್ಷರ ಸಮೀಕರಣಗಳನ್ನು ಬಿಡಿಸುವ ವಿಧಾನ. ಸೊ ಇದರ ಮೇಲೆ ಎರಡೂ ಕಡೆ ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ವಿಧಾನ ಯಾವ ರೀತಿ ನಾವು ಬಿಡಿಸೋದು ಅನ್ನೋದನ್ನ ಈ ಒಂದು ಅಧ್ಯಾಯದ ಮೇಲೆ ಇದನ್ನು ತಿಳ್ಕೊಳ್ಳೋಣ. ಸೊ ಅದರಲ್ಲೇ ಒಂದು ಭಾಗ ಇದೆ, ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣ ಮುಂದುವರೆದ ಒಂದು ಭಾಗವನ್ನು ತಿಳ್ಕೊಂಡಿದ್ದೀವಿ. ಸೊ ಎರಡೂ ಕಡೆ ಚರಾಕ್ಷರ ಇರಬೇಕು ಅಂತ ಇರುವಂಥದ್ದು ಒಂದು ಸಮೀಕರಣ ಕೊಡ್ತಾರೆ. ಅದರಲ್ಲಿ ಎರಡು ಕಡೆ ಇರುವ ಚರಾಕ್ಷರಗಳನ್ನು ನಾವು ಯಾವ ರೀತಿಯಾಗಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಈ ದಿನ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ತೋಣ. ಸೊ ಉದಾಹರಣೆ ಕೊಟ್ಟಿದ್ದಾರೆ ಒಂದು. ಸೊ ಬಿಡಿಸಿಡಿ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಿಡಿಸಿ 2x - 3 = x + 2. ನೋಡಿ, ಇದು ಒಂದೇ ಅಕ್ಷರ ಇರ್ತಕ್ಕಂಥ ಒಂದೇ ಚರಾಕ್ಷರ ಇರುವಂತಹ ಒಂದು ಸಮೀಕರಣ, ಅದು ಎರಡೂ ಕಡೆ ಇದೆ. ಸೊ ಇದನ್ನು ಎಡಭಾಗ ಮತ್ತೆ ಬಲಭಾಗ ಅಂತ ಅಂದ್ಕೊಂಡು ನಾವು ಎರಡೂ ಕಡೆ ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣ. ಸೊ ರೇಖಾತ್ಮಕ ಸಮೀಕರಣದಲ್ಲಿ ನಿಮಗೆ ಗೊತ್ತಿದೆ, ಅದರ ಒಂದು ಘಾತ ಸೂಚಿ ಒಂದಿರಬೇಕಾದ್ರೆ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಇದು ಒಂದೇ ಅಕ್ಷರ ಇದೆ ನೋಡಿ, x ಅನ್ನೋದು ಅಕ್ಷರ. ಸೊ ಅದಕ್ಕೆ ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣದಲ್ಲಿ ಸೊ ಅದರಲ್ಲಿ ಎರಡೂ ಕಡೆ ಚರಾಕ್ಷರ ಇರಬೇಕು ಅಂತವನ್ನು ನಾವು ಯಾವ ರೀತಿ ಬಿಡಿಸೋದು ಅನ್ನೋದನ್ನ ಈ ದಿನ ನೋಡ್ತಾ ಹೋಗಿ. ಇದನ್ನು ನೇರವಾಗಿ ಅವರು ಸಮೀಕರಣ ರೂಪದಲ್ಲಿ ಕೊಟ್ಟಿದ್ದಾರೆ. ಆ ಸಮೀಕರಣದಲ್ಲಿ ನಾವು ಎಕ್ಸ್ ಬೆಲೆನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ತಿಳ್ತಾರೆ. ಸೊ ಈಗ ನಿಮ್ಗೆ ಗೊತ್ತಿದೆ. ಈಗ ನಾವೇನ್ ಮಾಡ್ತೀವಿ, ಎಡಭಾಗ ಬಲಭಾಗ ಅಂತ ಹೇಳಿದ್ರೆ ಅಂಕಿಗಳನ್ನು ಯಾವ ಅಂತ ರೂಪಿಸ್ಬೇಕು. ಅಂಕಿಗಳು ಅಂದ್ರೆ ಇಲ್ಲಿ 3 ಮತ್ತೆ 2 ಅನ್ನೋದು ಅಂಕಿ ಆಗುತ್ತೆ. ಇಲ್ಲಿ 2 ಅನ್ನೋದು ಇದೆ, ಆದ್ರೆ ಅದ್ರ ಜೊತೆ ಚರಾಕ್ಷರ ಬರೋದಿಲ್ಲ. ಎರಡೂ ಕಡೆ ಇರ್ತಕ್ಕಂಥ ಅಂಕಿಗಳನ್ನ ಒಂದು ಗುಂಪು ಮಾಡ್ಕೊಂಡ ಅಕ್ಷರ ಇರ್ತಕ್ಕಂಥದ್ದೇ ಒಂದು ಗುಂಪು ಮಾಡ್ಕೊಂಡು. ಸೊ ಆಗ ನಮಗೆ ಅಕ್ಷರ ಇದ್ದಾಗ ಕಳೆಯೋದಕ್ಕೆ ಕೂಡೋದಕ್ಕೆ ಸುಲಭವಾಗುತ್ತೆ. ಈಗ x + 2 ಅಂತ ಹೇಳಿದ್ರೆ x ಅಂದ್ರೆ ನಮಗೆ ಗೊತ್ತಿಲ್ಲದಲ್ಲೇ ಇರೋದ್ರಿಂದ ನಾವು 2 ನಾವು ಅದಕ್ಕೆ ಕೂಡ ಗೊತ್ತಿಲ್ಲದಲ್ಲೇ ಇರೋ ಒಂದು ಅಂಕಿಗೆ ನಾವು ಅಂಕಿಯನ್ನು ನಾವು ಇನ್ನೊಂದು ಅಂಕಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಅಂಕಿಗಳನ್ನೇ ಒಂದು ಗುಂಪು ಮಾಡ್ಕೊಳ್ಳೋಣ, ಅಕ್ಷರನ ಒಂದು ಗುಂಪು ಮಾಡ್ಕೊಳ್ಳೋಣ. ಸೊ ಇದು 2x ಇದು ಈ ಕಡೆನೇ ಇರಲಿ, ಈ x ಅನ್ನೋದನ್ನ ಈ ಕಡೆ ಬಲದಿಂದ ಎಡಕ್ಕೆ ತಗೊಂಡ್ರೆ ಸೊ x ಇದು ಪ್ಲಸ್ x ಇದ್ರೆ ಮೈನಸ್ ಆಗುತ್ತೆ. ನೋಡಿ, ಅಂಕಿ 3 ಅನ್ನೋದಿದೆ, 3 ಎಡದಿಂದ ಬಲಕ್ಕೆ 2 ಹಾಗೆ ಇದೆ. ಈ 3 ಎಡದಿಂದ ಬಲಕ್ಕೆ ಬಂದ್ರೆ ಪ್ಲಸ್ ಆಯ್ತು, +4 ಆಯ್ತು. ನಾನು ಹೇಳಿದ್ದೀನಿ ನಿಮಗೆ, ಯಾವುದೇ ಒಂದು ಅಕ್ಷರ ಆಗಿರ್ಬೋದು ಅಥವಾ ಅಂಕಿ ಆಗಿರ್ಬೋದು ಎಡದಿಂದ ಬಲಕ್ಕೆ ಬರಲಿ ಅಥವಾ ಬಲದಿಂದ ಎಡಕ್ಕೆ ಬಂದರೂ ಸಹ ಚಿಹ್ನೆಗಳು ಬದಲಾವಣೆ ಆಗುತ್ತೆ ಅಂತೇಳಿ ಇದು ಹಿಂದಿನ ತರಗತಿಯಲ್ಲಿ ನೀವು ಕಲ್ತಿದ್ದೆ. ಇಲ್ಲಿ 2x ಇಲ್ಲಿ x ನ ಒಂದು ಸಹಗುಣಕ 2, ಇದರಲ್ಲಿ x ನ ಸಹಗುಣಕ 1. ಈ 2x ನಲ್ಲಿ 1x ನಾವು ಕಳೆದ್ಬಿಟ್ರೆ ಪ್ಲಸ್ ಮೈನಸ್ ಅಂದ್ರೆ ಕಳಿಬೇಕು. ಕಳೆದ್ರೆ 2x ನಲ್ಲಿ 1x ಹೋದ್ರೆ x ಆಯ್ತು. ಸೊ ಇಲ್ಲಿ x ಹೋಗ್ಬೇಕು, ಇಲ್ಲಿ 2 + 3 ಕೂಡ್ಬೋದು, ಅಲ್ಲಿಗೆ x = 5 ಆಗುತ್ತೆ. ಸೊ ಈ x ಬೆಲೆ ಎಷ್ಟಾಗುತ್ತೆ ಬೇಕಾದ್ರೆ ನಾವು ಇಲ್ಲಿ ಹಾಕಿದ್ರೆ ಎರಡೂ ಕಡೆ ಸಮ ಆಗುತ್ತೆ ನೋಡಿ. ಸೊ ಇಲ್ಲಿ 5 × 2 = 10, 10ರಲ್ಲಿ 3 ಹೋದ್ರೆ 7, ಇಲ್ಲಿ 5 + 2 7. ಸೊ x ನ ಬೆಲೆ 5 ಆಗುತ್ತೆ ನೋಡಿ. ಈ ತರ ನಾವು x ನ ಎರಡೂ ಕಡೆ ಚರಾಕ್ಷರ ರೇಖಾತ್ಮಕ ಸಮೀಕರಣಗಳನ್ನ ನಾವು x ನ ಬೆಲೆಯನ್ನ ಹೇಗೆ ಕೊಟ್ಟಿರ್ತಾರೆ ಆ ಅಕ್ಷರದ ಬೆಲೆಯನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. x ನ ಬೆಲೆ ಎಷ್ಟಾಯ್ತು, ಇಲ್ಲಿ 5 ಆಯ್ತು. ಸೊ ಅದೇ ರೀತಿ ನಾವು ಬೇರೆ ಇನ್ನು ಅದರ ಮುಂದೊಂದು ಭಾಗ ಇನ್ನು ಬೇರೆ ಲೆಕ್ಕಗಳು ಇರ್ತಾ ಇದ್ದಾವೆ. ಸೊ ಅಭ್ಯಾಸದಲ್ಲಿ ಲೆಕ್ಕಗಳಿದ್ದಾವೆ, ಅದನ್ನು ಬಿಡಿಸ್ತಾ ಹೋಗೋಣ. ಸ್ವಲ್ಪ ಅದರ ಮೇಲೆ ಯಾವ ರೀತಿಯಾಗಿ ನೋಡಿ. ಸೊ
ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಉದಾಹರಣೆ ಬಿಡಿಸಿರಿ. ಯಾವ್ದು ಲೆಕ್ಕ ಇಲ್ಲಿ? 5x ಪ್ಲಸ್ 7/2 ಇಸ್ ಈಕ್ವಲ್ ಟು 3/2, ಅದು ಎರಡನೇ 3 x ಮೈನಸ್ 14. ಸೊ ಈ ತರದ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಟಫ್ ಆಗಿರ್ತಕ್ಕಂಥ, ಸ್ವಲ್ಪ ಕಷ್ಟ. ಈಗ ಎರಡೂ ಕಡೆ ಚರಾಕ್ಷಿ ಇದೆ. ಎಡಭಾಗದಲ್ಲಿ ಏನಿದೆ ಹೇಳಿ? 5x ಪ್ಲಸ್ ಎರಡನೇ 7 ಇದೆ. ಬಲಭಾಗದಲ್ಲಿ ಏನಿದೆ? ಎರಡನೇ 3x ಮೈನಸ್ 14. ಈಗ ಎಕ್ಸ್ ಬೆಲೆ ಕೇಳಬೇಕು ನೋಡಿ. ಇದು ಒಂದು x ನ ಸಹಗುಣಕ 5, ಇದರಲ್ಲಿ x ನ ಸಹಗುಣಕ ಎರಡನೇ 3. ಇದೊಂದು ಅಂಕಿ ಆಯ್ತು, ಎರಡನೇ 7 ಒಂದು ಅಂಕಿ ಆಯ್ತು, ಮೈನಸ್ 14 ಒಂದು ಅಂಕಿ ಆಯ್ತು. ಅಂಕಿಗಳನ್ನೇ ಒಂದು ಗುಂಪು ಮಾಡ್ಕೊಳ್ಳಿ ಅಂತ ಹೇಳಿದೀನಿ, ಅಕ್ಷರ ಇರೋದೇ ಒಂದು ಗುಂಪು ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ಸೊ ಮೊದಲು ಈಗ ನಾವು ಭಿನ್ನರಾಶಿಯಲ್ಲೂ ಲೆಕ್ಕ ಮಾಡೋದು ನೇರವಾಗಿ, ಅಥವಾ ಈ ಭಿನ್ನರಾಶಿಯನ್ನು ಹೋಗ್ಲಾಡಿಸ್ಕೊಂಡು ನಾವು ಲೆಕ್ಕ ಮಾಡ್ಬೋದು. ಸೊ ನಿಮ್ಮ ಬುಕ್ಕಲ್ಲಿ ಏನ್ ಕೊಟ್ಟಿದ್ದಾರೆ? ಎರಡೂ ಕಡೆ ಎರಡರಿಂದ ಗುಣಿಸಿದಾಗ, ಎರಡೂ ಕಡೆ ಎರಡರಿಂದ ಗುಣಿಸಿದಾಗ ಏನಾಗುತ್ತೆ? ಎರಡು ಕಡೆ ಗುಣಿಸೋದು, ಎಲ್ಲಾ ಪದಗಳನ್ನು ಎರಡರಿಂದ ಗುಣಿಸ್ತಾ ಹೋಗೋದು. ಸೊ ಈಗ ನೋಡಿ 5x ಪ್ಲಸ್ ಎರಡನೇ 7 ನಾವು ಎರಡರಿಂದ ಗುಣಿಸ್ತಾ ಇದ್ದೀವಿ, ಬ್ರಾಕೆಟ್ ಹಾಕಿ, ಇಸ್ ಈಕ್ವಲ್ ಟು ಎರಡನೇ 3x ಮೈನಸ್ 14. ಇದನ್ನು ಎರಡರಿಂದ ಗುಣಿಸ್ತಾ ಇದ್ದೀವಿ. ಗುಣಿಸ್ಕೊಂಡ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಭಿನ್ನರಾಶಿ ಹೋಗ್ಲಾಡ್ಸೋಕ್ಕೋಸ್ಕರ ಅಷ್ಟೇ. ಬೇಕಾದ್ರೆ ಹಂಗೆ ನೇರವಾಗಿ ಮಾಡ್ಬೋದು. ಭಿನ್ನರಾಶಿ ಲೆಕ್ಕ ನಮ್ಗೆ ಗೊತ್ತಿದೆ, ಎರಡು ಮೆಥಡ್ ಅನ್ನು ಮಾಡ್ಬಿಟ್ಟು ನೋಡೋದು. ಈಗ 5x ಎರಡರಿಂದ ಗುಣಿಸ್ಕೊಂಡ್ರೆ 2 × 5 10x. ಅಕ್ಷರ ನೋಡಿ, ಅಂಕಿಗಳನ್ನ ಮಾತ್ರ ಗುಣಿಸ್ಕೋಬೇಕು, ಅಕ್ಷರ ಮ್ಯಾಗೆ ಬರಬೇಕು. ಅಕ್ಷರ ಗುಣಿಸ್ಕೋಬೇಕಾದ್ರೆ ಒಂದೇ ಅಕ್ಷರ ಇದ್ರೆ ಅದನ್ನ ಘಾತಾಂಕವನ್ನು ಕೂಡ್ಕೋಬೇಕು, ಅಥವಾ ಬೇರೆ ಬೇರೆ ಅಕ್ಷರ ಇದ್ರೆ ಅದನ್ನ ಹೇಗೆ ಅಂತ ಬರೀಬೇಕು. ಈಗ ನೋಡಿ a × x ಅಂತ ಹೇಳಿದ್ರೆ ax ಅಂತಾನೆ ಬರೀಬೇಕು, a × b ಅಂದ್ರೆ ab ಅಂತಾನೆ ಬರೀಬೇಕು ಗುಣಿಸ್ಬೇಕಾದ್ರೆ. ಅಥವಾ a × a² ಅಂದ್ರೆ ಗುಣಿಸ್ಬೇಕಾದ್ರೆ ಅಕ್ಷರ ಒಂದೇ ಇದೆ. ಈಗಾಗಲೇ ಘಾತಾಂಕದ ನಿಯಮ ನಿಮ್ಗೆ ಗೊತ್ತಿದೆ. ಆಧಾರ ಸಂಖ್ಯೆ ಒಂದೇ ಇದ್ರೆ ಘಾತ ಸೂಚಿಯನ್ನು ಅಥವಾ ಘಾತಾಂಕವನ್ನು ಕೂಡ್ಕೋಬೇಕು ಅಂತ ಹೇಳಿ. ಸೊ a⁴ ಅವಾಗ a³ ಆಗುತ್ತೆ. ಕೂಡ್ತೀವಿ ಯಾವಾಗ ಘಾತ ಸೂಚಿಯನ್ನು, ಪವರ್ ಅಂದ್ರೆ ಘಾತ ಸೂಚಿಯನ್ನು ನಾವು ಕೂಡ್ಕೊಂಡ್ರೆ ಸರಿ. ಯಾವಾಗ ಅಕ್ಷರ ಅಂದ್ರೆ ಆಧಾರ ಸಂಖ್ಯೆ ಒಂದೇ ಇದ್ದಾಗ ನಾವು ಕೂಡ್ಕೋಬೇಕಾಗುತ್ತೆ. ಸೊ ಇದು ನಿಮಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು. ಈಗ ನಾವು 2 × 3 ಗುಣಿಸ್ಬೋದು, 3 × 6 ಅಂತೇಳಿ. 2 × a ಅಂದ್ರೆ a ಅಕ್ಷರದ ನಮಗೆ ಅಕ್ಷರದ ಬೆಲೆ ಗೊತ್ತಿಲ್ಲ, ಸೊ ಅದರಿಂದ ಗುಣಿಸೋದಕ್ಕಾಗಲ್ಲ. ಅದನ್ನೇನು ಬರೀಬೇಕು? 2a ಹೇಗಿದ್ದಾಗೆ ಬರೀಬೇಕು. ಸೊ ಈ ರೀತಿಯಾದ ಒಂದು ಕೆಲವೊಂದು ಬೇಸಿಕ್ ಅಂದ್ರೆ ನಮಗೆ ಮೂಲಭೂತವಾದ ಒಂದು ಪರಿಕಲ್ಪನೆಗಳು ಗೊತ್ತಿದ್ರೆ ಲೆಕ್ಕಗಳನ್ನ ಸುಲಭವಾಗಿ ನಾವು ಮಾಡ್ಬೋದು. ಸೊ ಪ್ಲಸ್ 2 ರಿಂದ ಎರಡನೇ 7 ಗುಣಿಸ್ತಾ ಇದ್ದೀನಿ ಈಗ. ಸೊ ನೋಡಿ 2 × ಎರಡನೇ 7 ಮತ್ತೆ ಇಸ್ ಈಕ್ವಲ್ ಟು, ಮತ್ತೆ ಈ ಬ್ರಾಕೆಟ್ ನ ಬಿಡಿಸಿ 2 ರಿಂದ ಗುಣಿಸ್ತಾ ಇದ್ದೀನಿ. 2 × ಎರಡನೇ 3 ಇಂಟು x ಮೈನಸ್ 14 28. ಸೊ 14ನ ಗುಣಿಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 10x ಪ್ಲಸ್ 7 ಆಯ್ತು, ಇಸ್ ಈಕ್ವಲ್ ಟು ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿದಿದ್ದು 3x ಮೈನಸ್ 28. 3x ಮೈನಸ್ 28. ಇದನ್ನು ನಾವು ಈಗ ನೋಡಿ ಎರಡು ಕಡೆ x ಅನ್ನೋ ಚರಾಕ್ಷರ ಇದೆಯಲ್ಲ, 10x ಪ್ಲಸ್ 7 3x ಮೈನಸ್ 8 28. ಇದರಲ್ಲಿ ಅಕ್ಷರ ಇರ್ತಕ್ಕಂಥದ್ದು ಯಾವುದು, ಅಂಕಿಗಳು ಮಾತ್ರ ಯಾವ್ದು ಗುಂಪು ಮಾಡ್ಕೋಬೇಕು ಅಂತ ಹೇಳಿ ನೋಡಿ. 10x ಅನ್ನೋದು ಒಂದು ಅಕ್ಷರ ಇರ್ತಕ್ಕಂಥದ್ದು, ಇದು 3x ಅನ್ನೋದು. ಸೊ ಇವೆರಡನ್ನ ನಾವು ಒಂದು ಗುಂಪು ಮಾಡಿ ಒಂದ್ ಕಡೆ ತಗೊಳ್ಳೋಣ. ಈ 7 ಮತ್ತೆ 28 ಅನ್ನೋದು ಒಂದ್ ಕಡೆ ತಗೊಂಡ್ರೆ ನಮಗೆ ಕೂಡೋದಕ್ಕೆ ಕಳೆಯೋದಕ್ಕೆ ಅತ್ಯಂತ ಸುಲಭ ಆಗುತ್ತೆ. ನೋಡಿ 10x ಇದು ಎಡಭಾಗದಲ್ಲೇ ಇರುತ್ತೆ, ಈ 3x ಎಡದಿಂದ ಬಲಕ್ಕೆ ಬರುತ್ತೆ, ಬಲದಿಂದ ಎಡಕ್ಕೆ ಬರುತ್ತೆ. ಇದು ಎಡಭಾಗ ಬಲಭಾಗ ಅಂದ್ಬಿಟ್ರೆ ಇದು ಬಲದಿಂದ ಎಡಕ್ಕೆ ಬರುತ್ತೆ. ಬಲದಿಂದ ಎಡಕ್ಕೆ ಬಂದ್ರೂ ಚಿಹ್ನೆ ಚೇಂಜ್ ಆಗುತ್ತೆ, ಎಡದಿಂದ ಬಲಕ್ಕೆ ಹೋದ್ರೂ ಚಿಹ್ನೆ ಚೇಂಜ್ ಆಗುತ್ತೆ. ಸೊ ಆದ್ರಿಂದ ಇದನ್ನ ಏನಾಗುತ್ತೆ, ಆ ಕಡೆ ಹೋದ್ರೆ 7 ಆ ಕಡೆಗೆ ಹೋದ್ರೆ ಮೈನಸ್ 7 ಆಯ್ತು, ಮೈನಸ್ 28 ಅಲ್ಲೇ ಇರುತ್ತೆ, ಅದೆಲ್ಲೂ ಹೋಗಲ್ಲ. ಎಲ್ಲೂ ಹೋಗ್ತಾರೆ ಅಂದ್ರೆ ಆ ಚಿಹ್ನೆ ಹೇಗಿರುತ್ತೆ ಆಗಿರುತ್ತೆ. 10x ಅಲ್ಲಿ ಮೈನಸ್ 3x ಹೋದ್ರೆ ಎಷ್ಟಾಯ್ತು? ಇಲ್ಲಿ 7x ಆಯ್ತು. ಇಸ್ ಈಕ್ವಲ್ ಟು ಈ ಒಂದೇ ಚಿಹ್ನೆ ಇತ್ತು ಕೂಡ್ಬೇಕಾದ್ ನೋಡಿ, ಒಂದೇ ಚಿಹ್ನೆ ಅಂದ್ರೆ ಕೂಡ್ಬೇಕು. 28 7 ಕೂಡಿದ್ರೆ 35, ಚಿಹ್ನೆ ಮಾತ್ರ ಅದೇ ಇರ್ಬೇಕು, 35 ಆಯ್ತು. ಸೊ x ಇಸ್ ಈಕ್ವಲ್ ಟು ಮೈನಸ್ 35 / 7 ಹೊರೆ ಗುಣಾಕಾರ ಮಾಡೋದು. ಹೊರೆ ಗುಣಾಕಾರ ಗೊತ್ತಿದೆಯಲ್ಲ. ಸೊ ಈಗ ಅಂಶದಲ್ಲಿದ್ರೆ ಛೇದಕ್ಕೆ ಬರುತ್ತೆ, ಛೇದದಲ್ಲಿ ಅಂಶಕ್ಕೆ ಬರುತ್ತೆ. ಸೊ ಇದನ್ನ ಬಾರಿಸಿದ್ರೆ 7 ಇಲ್ಲಿ 35, x ಇಸ್ ಈಕ್ವಲ್ ಟು ಏನು ಬರುತ್ತೆ? ಮೈನಸ್ 5 ಬರುತ್ತೆ. ಸೊ ನಾವು x ಬೆಲೆಯನ್ನ ಈ ಸಮೀಕರಣಕ್ಕೆ ಆದೇಶಿಸಿದ್ರೆ ಇವೆರಡು ಸಮ ಆಗುತ್ತೆ. ನೋಡ್ಕೊಳ್ಬೇಕಾದ್ರೆ ಮೈನಸ್ 5 × 25 ಮೈನಸ್ 25, ಇಲ್ಲೂ ಅಷ್ಟೇ 25 ಇಲ್ಲಿ ಎರಡನ್ನೂ ನಮಗೆ ತಾಳೆ ನೋಡ್ಬೇಕಾದ್ರೆ ನಾವು ಬೇಕಾದ್ರೆ ಮಾಡ್ಬೋದು. ಸೊ ತಾಳೆ ನೋಡಿದ್ರೆ x ಇಕ್ವಲ್ ಎಷ್ಟು ಬಂದಿದೆ? ಮೈನಸ್ 5. x ಬೆಲೆ ಹಾಕಿ ಇಲ್ಲಿ 5 × ಮೈನಸ್ 5 ಪ್ಲಸ್ ಎರಡನೇ 7
ಇಸ್ ಈಕ್ವಲ್ ಟು 3 ಇಂಟು -5 -14 -5 25 ಪ್ಲಸ್ ಇದನ್ನು ನಾವು ಬಾಕ್ಸ್ ಅಂದ್ರೆ ಇದು 3 ಅಂತ ಬೇಕಾದ್ರೆ ಬರ್ಕೋಬಹುದು ಇಸ್ ಈಕ್ವಲ್ ಟು ಇದು 5 ಕ್ಯಾನ್ಸಲ್ ಆಯ್ತು -3 -14 ಎಷ್ಟಾಗ್ತದೆ 25ರಲ್ಲಿ 5 ಕ್ಯಾನ್ಸಲ್ ಆಯ್ತು 3/2 ಕ್ಯಾನ್ಸಲ್ ಆಗಲ್ಲ 3/2 ಇಂಟು -5 ಮತ್ತೆ ಇಲ್ಲಿ -25 ಪ್ಲಸ್ 3/2 ಇಸ್ ಈಕ್ವಲ್ ಟು ಇದನ್ನು ನಾವು ಬಾಕ್ಸ್ -3 5 15 ಡಿವೈಡ್ ಬೈ 2 -14 25ರಲ್ಲಿ 3/2 ಹೋದ್ರೆ ಎಷ್ಟಾಗುತ್ತೆ -21/2 ಆಯ್ತು ಮತ್ತೆ ಇದನ್ನು ನಾವು ಬಾಕ್ಸ್ ಅಂದ್ರೆ ಎಷ್ಟಾಗುತ್ತೆ 7/2 ಆಗುತ್ತೆ -7/2 -14 -21/2 -21/2 ಈ ತರ ಎಡಭಾಗ ಬಲಭಾಗ ಸಮ ಆಗುತ್ತೆ ನಾವು ಕಂಡಿರ್ತಕ್ಕಂಥ ಒಂದು ಯಾವುದು ಎಕ್ಸ್ ನ ಬೆಲೆ ಸರಿ ಇದೆ ಅಂತ ಹೇಳಿ ಹೇಳ್ಬೋದು ಇದು ಒಂದು ಮೆಥಡ್ ಅಲ್ಲಿ ನಾವು ಈ ರೀತಿಯಲ್ಲೂ ಸಹ ಮಾಡ್ಬೋದು ಇದನ್ನ ನಾವು ಬೇರೆ ರೀತಿಯಲ್ಲೂ ಸಹ ಮಾಡ್ಬೋದು ಉದಾಹರಣೆ ನಾವು ಭಿನ್ನರಾಶಿ ಲೆಕ್ಕವನ್ನ ನಾವು ನಮ್ಗೆ ಈಗಾಗಲೇ ಗೊತ್ತಾಯ್ತು ಭಿನ್ನರಾಶಿ ಲೆಕ್ಕ ಯಾವ ರೀತಿ ಮಾಡೋದು ಅಂದ್ರೆ ನೀವು ಪ್ರೈಮರಿ ಪ್ರಾಥಮಿಕ ಶಾಲೆಯಲ್ಲೂ ಸಹ ಭಿನ್ನರಾಶಿ ಲೆಕ್ಕಗಳನ್ನು ಮಾಡಿದ್ರೆ ಅದನ್ನು ಆ ರೀತಿ ಮಾಡ್ಬೋದು ನಾವು ಸೊ ಬೇರೆ ಗುಣಿಸ್ತಾನೆ ಹಾಗೆ ಡೈರೆಕ್ಟ್ ಆಗಿ ಮಾಡ್ತಾ ಇರೋದು 5x ಇದನ್ನ 2ನೇ 3x ಅನ್ನ ನಾವು ಎಡದಿಂದ ಬಲಕ್ಕೆ ತಗೊಂಡ್ರೆ 2ನೇ 3x ಇದನ್ನ ಆ ಕಡೆ ಕಳಿಸಿದ್ರೆ -2ನೇ 7 -14 ಈಗ 5x ಮೈನಸ್ 2 3 ಅರ್ಧ 1/2 ಅಂತ ಬರೀಬಹುದು 1/2 x ಅಂತ ಹೇಳಿ ಸೊ ಇಲ್ಲೂ ಅಷ್ಟೇ -3/2 ಬರೀಬಹುದು 2ರಿಂದ ಭಾಗಿಸೋದು ಸುಲಭ ಯಾವುದೋ ಒಂದು ನಂಬರ್ ಅನ್ನ 2ರಿಂದ ಭಾಗಿಸ್ತಾ ಇದ್ದೇವೆ ಅಂದ್ರೆ ಅರ್ಧ ಮಾಡೋದು 3ರಲ್ಲಿ ಅರ್ಧ 1/2 7ರಲ್ಲಿ ಅರ್ಧ 3/2 ಅಂತ ಬರೀಬಹುದು -14 ಸೊ ಇಲ್ಲಿ 5x ಅಲ್ಲಿ 1/2x ಹೋಯ್ತು ಅಂತ ಹೇಳಿದ್ರೆ ಪ್ಲಸ್ ಮೈನಸ್ ಕಡಿಬೇಕು ಎಷ್ಟಾದ್ರಿಗೆ 3/2x ಆಯ್ತು ಇಲ್ಲಿ ಎಷ್ಟಾಯ್ತು ಇಲ್ಲಿ -17/2 ಆಯ್ತು 17/2 ಸೊ x is equal to -17/2 divided by 3/2 ಸೊ 3/2 ನಾವು ಭಾಗಿಸಿದ್ರೆ ಅಥವಾ ಇದನ್ನ ಇಂಟು 10ರಿಂದ ಗುಣಿಸ್ಕೊಂಡು -1375 divided by 35 ಮಾಡ್ಕೊಂಡ್ರೆ 35 75 ಸೊ -5x ಬೆಲೆ ಬರುತ್ತೆ ಆ ರೀತಿಯಲ್ಲೂ ಸಹ ನಾವು ಇಲ್ಲಿ ಲೆಕ್ಕವನ್ನ ಮಾಡಬಹುದು ಇದು ಈ ರೀತಿಯಾಗಿ ನಾವು ಬೇರೆ ಬೇರೆ ರೀತಿಯಾದ ಲೆಕ್ಕಗಳನ್ನು ನಾವು ಎರಡೂ ಕಡೆ ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳನ್ನು ನಾವು ಯಾವ ರೀತಿ ಬಿಡಿಸೋದು ಅನ್ನೋದನ್ನ ಇಲ್ಲಿ ಒಂದೊಂದೇ ಲೆಕ್ಕದಲ್ಲಿ ನಾವು ಕಲ್ತಾ ಹೋಗ್ಬೋದು ಸೊ ಇಲ್ಲಿ ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಹೆಚ್ಚು ರೀತಿಯಾದ ಬೇರೆ ಬೇರೆ ಲೆಕ್ಕಗಳು ಬರ್ತಾ ಹೋಗ್ತವೆ ಸೊ ಅದು ನಾವೀಗ ಮತ್ತೆ ಅಭ್ಯಾಸ 3.3 ಅಲ್ಲಿ ನಿಮ್ಮ ಬುಕ್ಕಲ್ಲಿ ಇರ್ತಕ್ಕಂಥ ಅಭ್ಯಾಸದ ಲೆಕ್ಕಗಳನ್ನು ನಾವು ಮಾಡ್ತಾ ಹೋಗ್ಬೋದು 3.3 ಸೊ ಒಂದು ಲೆಕ್ಕ ಕೊಟ್ಟಿದ್ದಾರೆ ಅದರಲ್ಲಿ ಅಭ್ಯಾಸದಲ್ಲಿ ಈ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿ ಈ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿ ಸೊ ಒಂದೇದು 3x is equal to 2x plus 18 3x is equal to 2x plus 18 ನೋಡಿ ಎರಡೂ ಕಡೆ ಇದೆ ಒಂದೊಂದೇ ಲೆಕ್ಕಗಳನ್ನ ಮಾಡ್ತಾವೆ ಎರಡೂ ಕಡೆ ಚರಾಕ್ಷರಗಳಿದ್ದಾವೆ ಸೊ ನಾನು ಹೇಳಿದ್ದೆ ನಿಮಗೆ ಚರಾಕ್ಷರಗಳನ್ನ ಒಂದ್ ಕಡೆ ಗುಂಪು ಮಾಡ್ಕೊಳ್ಳಿ ನಂಬರನ್ನೇ ಅಥವಾ ಅಂಕೆಗಳನ್ನ ಒಂದ್ ಕಡೆ ಗುಂಪು ಮಾಡ್ಕೊಳ್ಳಿ ಅಂತೇಳಿ ಸೊ ಇದು ಎಡಭಾಗ ಬಲಭಾಗ ಎಡಭಾಗದಿಂದ ಬಲಭಾಗ ತಗೋಬೇಕಾದ್ರೆ ಚಿಹ್ನೆ ಚೇಂಜ್ ಆಗುತ್ತೆ ಬಲಭಾಗದಿಂದ ಎಡಭಾಗ ತಗೋಬೇಕಾದ್ರೆ ಚಿಹ್ನೆ ಚೇಂಜ್ ಆಗುತ್ತೆ ಸೊ ಇದು ನೋಡಿ 3x ಇಲ್ಲೇ ಇದೆ 2x ನ ಬಲಭಾಗದಿಂದ ಎಡಭಾಗ ತಗೊಂಡು ಸೊ ಈಗ ನಾವು ಇದನ್ನ LHS is equal to RHS ಅಂತ ತೆಗೆದುಕೊಂಡ್ರೆ ಎಡಭಾಗ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅಂತ ತೆಗೆದುಕೊಂಡ್ರೆ ಎಡಭಾಗ ಬಲಭಾಗ ಸೊ ಈಗ ನಾನು ಇಲ್ಲಿ ಎಡಭಾಗದಲ್ಲಿ 3x ಅಲ್ಲೇ ಇರುತ್ತೆ 2x ನ ಈ ಕಡೆ ತಗೊಳ್ಳಿ ಯಾವ್ದ್ರಿಂದ ಬಲಭಾಗದಿಂದ ಎಡಭಾಗಕ್ಕೆ ಸೊ ಅವಾಗ is equal to ಎಷ್ಟಾಯ್ತು ಇಲ್ಲಿ 18 2x ನಲ್ಲಿ 3x ನಲ್ಲಿ 2x ಹೋದ್ರೆ x ಬರುತ್ತೆ x is equal to ಎಷ್ಟು ಬರುತ್ತೆ 18%. ಈ 18ನ್ನ ನಾವು ಇದಕ್ಕೆ ಹಾಕಿದ್ರೆ x ನ ಬೆಲೆ ಹಾಕಿದ್ರೆ ಸೊ ಇದು ಸಮ ಆಗ್ಬೇಕು LHS RHS ಈಕ್ವಲ್ ಆಗಬೇಕು ಸಮ ಆದಾಗ ಮಾತ್ರ ನಾವು ಕಂಡಿರ್ತಕ್ಕಂಥ ಲೆಕ್ಕ ಸರಿ ಅಂತ ಹೇಳ್ಬೋದು ಸೊ ನೋಡೋಣ ತಾಳೆ ನೋಡೋಣ ಪರೀಕ್ಷಿಸಿ ತಾಳೆ ಅಂತ ಹೇಳಿ ಸೊ ತಾಳೆ ನೋಡಿದ್ರೆ ಇಲ್ಲಿ x ನ ಜಾಗಕ್ಕೆ ನಾನು 18 ಹಾಕ್ತಾ ಇದ್ದೀನಿ ಉಳಿದಿದ್ದಲ್ಲಿ ಹಾಗೆ ಬರ್ಕೊಂತ ಇದ್ದೀನಿ ನೋಡಿ 3 x ನ ಜಾಗಕ್ಕೆ 18 ಬ್ರಾಕೆಟ್ ಅಲ್ಲೇ ಬರೀದೆ
ಸೊ ಗುಣಿಸ್ಕೊಳಕ್ಕೆ ಈಸಿ ಆಗುತ್ತೆ ನಮಗೆ. ಇಸ್ ಈಕ್ವಲ್ ಟು 2 ಬ್ರಾಕೆಟ್ ಅಲ್ಲಿ 18 ಬರೋದು ಪ್ಲಸ್ 18 18 ಮೂಲಿ 54. ಸೊ ಇಸ್ ಈಕ್ವಲ್ ಟು 18 36 ಪ್ಲಸ್ 18 54 36 18 ಕೂಡಿದ್ರೆ 54. ಸೊ ನೋಡಿ ಈ ತರ ನಾವು ಲೆಕ್ಕವನ್ನ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ನಾವೆಲ್ಲದ ಎರಡು ಲೆಕ್ಕ ಮಾಡಿ ಇದರಲ್ಲಿ ಸರಿ ಹೆಚ್ಚು ಲೆಕ್ಕ ಮಾಡಿದ್ರೆ ಅಭ್ಯಾಸದಲ್ಲಿ 10 ಲೆಕ್ಕಗಳಿದ್ದಾವೆ. ಅದ್ರಲ್ಲಿ 3-4 ಮಾಡೋಣ. 5t ಮೈನಸ್ 3 ಇಸ್ ಈಕ್ವಲ್ ಟು 3t ಮೈನಸ್ 5. ನೋಡಿ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಎಡಭಾಗ ಬಲಭಾಗ, ಎಡಭಾಗದಲ್ಲಿರ್ತಕ್ಕಂಥ ಅಂಶಗಳು ಯಾವುದು ಅಂಕಿಗಳು 5t ಮೈನಸ್ 3. ಇಲ್ಲಿ ಟಿ ಅನ್ನೋದು ಅಕ್ಷರ, 3 ಅನ್ನೋದು ಅಂಕಿ. ಬಲಭಾಗದಲ್ಲಿ ಏನಿದೆ ಟಿ ಅನ್ನೋದು ಅಕ್ಷರ, 5 ಅನ್ನೋದು ಅಂಕಿ. ಸೊ ಅಂಕಿಗಳನ್ನ ಒಂದು ಗ್ರೂಪ್ ಮಾಡ್ಕೋಬೇಕು, ಅಕ್ಷರಗಳನ್ನ ಒಂದು ಗುಂಪು ಮಾಡ್ಕೋಬೇಕು ಅಂತ ಹೇಳಿದೆ ನಿಮಗೆ. ಸೊ ಅದೇ ತರ ಮಾಡ್ತಾವ. ಸೊ ಇಲ್ಲಿ ಬಲಭಾಗದಿಂದ ಎಡಭಾಗಕ್ಕೆ ಯಾವ ತಗೋಬೇಕು ಅಥವಾ ಎಡಭಾಗದಿಂದ ಬಲಭಾಗಕ್ಕೆ ಯಾವ ತಗೋಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಸೊ ಇಲ್ಲಿ ಬಲಭಾಗದಿಂದ ಎಡಭಾಗ ತಗೋಬೇಕು ಅಂತ ಹೇಳಿದ್ರೆ ಎಡಭಾಗದಿಂದಲೂ ಬಲಭಾಗ ತಗೋಬಹುದು. ಸೊ ಈಗ ನಾವು ಯಾವ್ದಾದ್ರು ಒಂದು 5t ಇಲ್ಲೇ ಇರುತ್ತೆ. ಸೊ ಎಡಭಾಗದಲ್ಲಿ 3t ನಾವು ಬಲಭಾಗದಿಂದ ಎಡಭಾಗ ತಗೊಂಡಿದ್ದೀವಿ. ಚಿಹ್ನೆ ಬದಲಾವಣೆ ಆಯ್ತು. ಇದರ ಚಿಹ್ನೆ ಪ್ಲಸ್, ಇದು ಬಲಭಾಗದಿಂದ ಎಡಭಾಗ ಬಂದ್ರೆ ಆಯ್ತು, ಇಲ್ಲಿ ಪ್ಲಸ್ ಇದು ಮೈನಸ್ ಆಯ್ತು. ಈ ಕಡೆ ಏನಿದೆ ಇಲ್ಲಿ ಮೈನಸ್ ಇದು ಹಾಗೆ ಇದೆ. ಸೊ ಮೈನಸ್ 3 ಎಡದಿಂದ ಬರುತ್ತಾ ಪ್ಲಸ್ 3 ಆಯ್ತು. 5t ನಲ್ಲಿ 3t ಕಳೆದ್ರೆ ಎಷ್ಟಾಗ್ತದೆ? 2t ಉಳ್ಕೊಳ್ಳುತ್ತೆ. ಸೊ ಇಸ್ ಈಕ್ವಲ್ ಟು ಮೈನಸ್ 3 ಅಲ್ಲಿ ಪ್ಲಸ್ 3 ಹೋಯ್ತು ಅಂದ್ರೆ ಮೈನಸ್ 2. ಟಿ ಇಸ್ ಈಕ್ವಲ್ ಟು ಮೈನಸ್ 2 ಡಿವೈಡೆಡ್ ಬೈ 2. ಸೊ ಎಷ್ಟಾಗ್ತದೆ? ಟಿ ಇಸ್ ಈಕ್ವಲ್ ಟು ಮೈನಸ್ 1. ಈ ಮೈನಸ್ ಒಂದು ಬೆಲೆಯನ್ನು ನಾವು ಈ ಸಮೀಕರಣಕ್ಕೆ ಹಾಕಿದ್ರೆ ಅದು ಸಮ ಆಗ್ಬೇಕು. ಸೊ ಅವಾಗಲೇ ನಾವು ನಾವು ಮಾಡ್ತಕ್ಕಂಥ ಲೆಕ್ಕ ಸರಿ ಅಂತ ಹೇಳಿ ನಾವು ಹೇಳ್ಬೋದು. ತಾಳೆ ನೋಡಿ. ಸೊ ಟಿ ಇಸ್ ಈಕ್ವಲ್ ಟು ಮೈನಸ್ 1 ಹಾಕಿ 5 ಹಾಗೆ ಬರ್ಕೊಳ್ಳಿ. ಟಿ ಜಾಗಕ್ಕೆ ಮೈನಸ್ 1 ಬರೀರಿ. ಮೈನಸ್ 3 ಇಸ್ ಈಕ್ವಲ್ ಟು 3 ಮೈನಸ್ 1 ಮೈನಸ್ 5. ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 5 ಅಲ್ಲಿ 5 ಮೈನಸ್ 3. ಇಲ್ಲೂ ಅಷ್ಟೇ ಮೈನಸ್ 3 ಮೈನಸ್ 5 ಮೈನಸ್ 8 ಇಸ್ ಈಕ್ವಲ್ ಟು ಮೈನಸ್ 8. ಇದನ್ನು LHS ಇಸ್ ಈಕ್ವಲ್ ಟು RHS ಅಂತೇಳಿ ಬರೀಬಹುದು. ನೋಡಿ, ನಾವು ಕಂಡಿರ್ತಕ್ಕಂಥ ಬೆಲೆ ಈ ಸಮೀಕರಣಕ್ಕೆ ಆದೇಶಿಸಿದ್ರೆ ಆ ಒಂದು ಸಮೀಕರಣ ಸಮ ಆಗಬೇಕು. ಒಂದು ತಕಡಿ ಇದ್ದಾಗೆ LHS RHS ಈಕ್ವಲ್ ಆಗಬೇಕು. ಸೊ ಆಗ ಮಾತ್ರ ಅದು ನಾವು ಮಾಡಿರ್ತಕ್ಕಂಥ ಒಂದು ಲೆಕ್ಕ ಸರಿ ಅಂತೇಳಿ ನಾವು ನಿರೂಪಿಸ್ಬೋದು. ಸೊ ಇಲ್ದಿದ್ರೆ ನಾವು ಕಂಡಿರ್ತಕ್ಕಂಥ ಬೆಲೆಯನ್ನು ಇದಕ್ಕೆ ಹಾಕಿ ತಪ್ಪೇನಾದ್ರು ಈ ಸಮ ಆಗಲಿಲ್ಲ ಅಂದ್ರೆ ಅದು ಏನು ನಾವು ಮಾಡಿರ್ತಕ್ಕಂಥ ಲೆಕ್ಕ ತಪ್ಪು ಅಂತೇಳಿ ನಾವು ಹೇಳ್ಬೇಕು. ಸೊ ಅದೇ ರೀತಿ ಇನ್ನೊಂದು ಲೆಕ್ಕ ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಲೆಕ್ಕ ತೆಗೆದುಕೊಳ್ಳೋಣ ಈ ಅಭ್ಯಾಸದಲ್ಲಿ. ಸೊ ಈ ರೀತಿಯೆಲ್ಲ ಗೊತ್ತಾಗ್ತಿದ್ದಲ್ಲ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ನಾವು ಮಾಡ್ಬೋದು ಸುಲಭವಾಗಿ. ಸೊ ಇನ್ನೊಂದು ಲೆಕ್ಕ ಬ್ರಾಕೆಟ್ ನಲ್ಲಿ ಬಿಡಿಸೋಂಥದ್ದು ಒಂದು ಲೆಕ್ಕ ಇದೆ, ಭಿನ್ನರಾಶಿದ ಒಂದು ಲೆಕ್ಕ ಇದೆ. ಸೊ ಅವು ಮಾಡಿ. ಸೊ 7ನೇ ಲೆಕ್ಕ ಅವ್ರು ಮಾಡ್ತೀನಿ ನಾನು. ಸೊ ಸ್ವಲ್ಪ ಟಫ್ ಅಂತ ಅನ್ಸುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 5ನೇ 4 ಎಕ್ಸ್ ಪ್ಲಸ್ 10 ಎಕ್ಸ್ ಪ್ಲಸ್ 10 ಇದನ್ನು ಮಾಡಿ. ಸೊ ಇಲ್ಲಿ ಬ್ರಾಕೆಟ್ ಇದೆ, ಬ್ರಾಕೆಟ್ ಇಂದ ಬಿಡಿಸ್ಬೋದು ಅಥವಾ ಇದು ಹೊರೆ ಗುಣಾಕಾರ ಮಾಡ್ಕೊಂಡು ಮಾಡ್ಬೋದು. ನೋಡಿ 5ನ ಹೊರೆ ಗುಣಾಕಾರ ಮಾಡ್ಬೋದು. 5 ಹೊರೆ ಗುಣಾಕಾರ ಮಾಡ್ಕೊಂಡು 5x ಆಗುತ್ತೆ. ಇಲ್ಲಿ ಉಳಿದಿದ್ದು 4 ಇಂಟು ಎಕ್ಸ್ ಪ್ಲಸ್ 10 ಆಯ್ತು. ಸೊ ಇಲ್ಲಿ 5x ಅಲ್ಲೇ ಅಲ್ಲಿ 4ರಿಂದ 5ನ ಬ್ರಾಕೆಟ್ ಇಂದ ಬಿಡಿಸ್ಬಿಡಿ. 4ರಿಂದ 2ನ್ನ ಗುಣಿಸ್ಬಿಡಿ. 4 ಇಂಟು ಎಕ್ಸ್ 4x. ಈಗಾಗಲೇ ಹೇಳಿದ್ದೀನಿ ಅಕ್ಷರ ಅಂಕಿಗಳನ್ನ ಗುಣಿಸ್ಬೇಕಾರೆ ಸೊ ಅದು ಹೇಗೆ ಜಾಗ ಬರಬೇಕು. ಅಕ್ಷರ ಗುಣಿಸ್ಬೇಕಾರೆ ಘಾತಾಂಕವನ್ನು ಗುಣಿಸಬೇಕು. ನಂಬರು ಸಂಖ್ಯೆ ಅಂಕಿಗಳನ್ನು ಗುಣಿಸ್ಬೇಕಾದ್ರೆ ಗುಣಿಸ್ಕೋಬೇಕು. ಸೊ ಈಗ 4 ನೋಡಿ ಸುಲಭ ಆಗಿದೆ. ಸೊ ಇಲ್ಲಿ ಅಕ್ಷರ ಇದೆ, ಬಲಭಾಗದಲ್ಲಿ ಅಕ್ಷರ ಮತ್ತು ಅಂಕಿ ಇದೆ. ಅಕ್ಷರಗಳನ್ನ ಒಂದ್ ಕಡೆ ಮಾಡ್ಕೊಳ್ಳಿ, ಅಂಕಿಗಳನ್ನ ಒಂದ್ ಕಡೆ ಮಾಡ್ಕೊಳ್ಳಿ. ಸೊ 5x ಮೈನಸ್ 4x ಎರಡರಿಂದ ಬರುತ್ತೆ, ಬಲದಿಂದ ಎಡಕ್ಕೆ ಚಿಹ್ನೆ ಚೇಂಜ್ ಆಗುತ್ತೆ. ಇಸ್ ಈಕ್ವಲ್ ಟು 40. 5x ಅಲ್ಲಿ 4x ಹೋದ್ರೆ ಎಕ್ಸ್ ಉಳಿತು 40. ಸೊ ಇಲ್ಲಿ ಯಾವುದೇ ಹೊರೆ ಗುಣಾಕಾರ ಮಾಡೋದಕ್ಕೆ ಅವಕಾಶ ಇಲ್ಲ. ಅದರಿಂದ ಎಕ್ಸ್ ಬೆಲೆ ಎಷ್ಟು ಬಂತು? 40. ಎಕ್ಸ್ ಬೆಲೆನ ನಾವು ಇದಕ್ಕೆ ಹಾಕಿದ್ರೆ ಇದು ಸಮ ಆಗಬೇಕು. ಸೊ ಪರೀಕ್ಷಿಸಿ ಅಂತ ಹೇಳಿದ. ಸೊ ತಾಳೆ ನೋಡೋಣ. ತಾಳೆ ನೋಡಿದ್ರೆ ಎಕ್ಸ್ ನ ಬೆಲೆ ಎಷ್ಟಿದೆ ಇಲ್ಲಿ? 40. 40ನ ಸಮೀಕರಣಕ್ಕೆ ಹಾಕಿ 40 ಇಸ್ ಈಕ್ವಲ್ ಟು 4/5. ಸೊ 40 ಪ್ಲಸ್ ಎಕ್ಸ್ ಬೆಲೆ 40 ಪ್ಲಸ್ 10. 40 ಇಸ್ ಈಕ್ವಲ್ ಟು 5ನೇ 4 40 ಪ್ಲಸ್ 10 ಎಷ್ಟಾಯ್ತಪ್ಪ? 50 ಆಯ್ತು. 50 ಇಲ್ಲಿ 5ರಿಂದ ಭಾಗಿಸಿದ್ರೆ ಹೊರ ಗುಣಾಕಾರ ಮಾಡಾಯ್ತು. 50ರಿಂದ ಭಾಗಿಸಿದ್ರೆ 10 5 50. 40 ಇಸ್ ಈಕ್ವಲ್ ಟು 4 10 40. ಸೊ ಈಗ ನಾವು ಎಡಭಾಗ ಇಸ್ ಈಕ್ವಲ್ ಟು
ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ ಅಂತೇಳಿ ಬರೀಬಹುದು. ಸೊ LHS ಇಸ್ ಈಕ್ವಲ್ ಟು RHS, ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ನಾವು ಇಲ್ಲಿ ಪರೀಕ್ಷೆ ಮಾಡಿ ಸಹ ನೋಡ್ಬೋದು. ನೋಡಿ ಈ ರೀತಿಯಾಗಿ ನಾವು ಸುಲಭವಾಗಿ ಎರಡೂ ಕಡೆ ಚರಾಕ್ಷರಗಳು ರೇಖಾತ್ಮಕ ಸಮೀಕರಣಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನಾವು ಸುಲಭವಾಗಿ ಕಲಿಬಹುದು. ಇದನ್ನ ನೀವು ಕಲ್ತ್ಕೊಂಡ್ರೆ ಮುಂದೆ ಹೇಳಿಕೆ ರೂಪದಲ್ಲಿ ಕೊಡ್ತಕ್ಕಂಥ ಸಮೀಕರಣಗಳನ್ನ ನಾವು ಸುಲಭವಾಗಿ ಬಿಡಿಸೋದಕ್ಕೆ ಅನುಕೂಲ ಆಗುತ್ತೆ. ನಾವು ಇಲ್ಲಿ ನೇರವಾಗಿ ಸಮೀಕರಣಗಳನ್ನ ಕೊಟ್ಟಾಗ ಯಾವ ರೀತಿ ಬಿಡಿಸೋದು, ಹೇಳಿಕೆ ರೂಪದಲ್ಲಿ ಸಮೀಕರಣಗಳನ್ನು ಕೊಟ್ಟಾಗ ಯಾವ ರೀತಿ ಬಿಡಿಸೋದು, ಅದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಯಾವ ರೀತಿ ಅನ್ವಯಗಳನ್ನ ಮಾಡ್ಕೋಬಹುದು ಅನ್ನೋದು ನಾವು ಈ ಒಂದು ಅಧ್ಯಾಯದಲ್ಲಿ ಕಲಿತಾ ಹೋಗ್ತೀವಿ. ಸೊ ಇದರಲ್ಲಿ ಮತ್ತೆ ಇನ್ನೊಂದು ಲೆಕ್ಕವನ್ನ ಮಾಡೋಣ. ಸ್ವಲ್ಪ ಟಫ್ ಆಗಿರೋಂಥದ್ದು ಲೆಕ್ಕ ಮಾಡಿದ್ರೆ ನಿಮಗೆ ಬೇರೆ ಬೇರೆ ಲೆಕ್ಕಗಳು ಮಾಡೋಕ್ಕೆ ಸುಲಭ ಆಗುತ್ತೆ. ಒಂದು ಭಿನ್ನರಾಶಿ ಲೆಕ್ಕ ಮಾಡೋಣ. ಸೊ ಇಲ್ಲಿ ಹೇಳಿದೆ 8 ಲೆಕ್ಕ ಇದೆ ನಿಮಗೆ. 3ನೇ 2x ಪ್ಲಸ್ 1 ಇಸ್ ಈಕ್ವಲ್ ಟು 15ನೇ 7x ಪ್ಲಸ್ 3 ಈ ತರ ಒಂದು ಲೆಕ್ಕ ಇದೆ. x ನ ಬೆಲೆಯನ್ನು ಬಿಡಿಸಿ ನಿಮ್ಮ ಉತ್ತರವನ್ನು ಪರೀಕ್ಷಿಸಿ ಅನ್ನೋದು. ಸೊ ಈಗ ನಾವು ಒಂದ್ ಕಡೆ ತಗೊಂಡ್ಬಿಡೋದು ಎಲ್ಲಾದ್ರೂ. ಸೊ ಯಾವುದು ಅಕ್ಷರ ಯಾವುದು ಇದನ್ನು ಅಂಕಿ ಅನ್ಕೋಬೇಕು, ಭಿನ್ನರಾಶಿ ಅಂಕಿ ಅಕ್ಷರ. ಸೊ ಇದು ಅಷ್ಟೇ ಭಿನ್ನರಾಶಿ, ಇದು ನಂಬರ್ ಬೇರೆ ಬೇರೆ. ಈಗ ಅಕ್ಷರಗಳು ಯಾವುದೇ ಇಲ್ಲಿ 3ನೇ 2x ಇದನ್ನ ಎಡದಿಂದ ಬಲಕ್ಕೆ ತಗೊಂಡು ಮೈನಸ್ ಆಯ್ತು. 15ನೇ 7x ಈ ಕಡೆ ಏನಿದೆ 3 ಹಾಗೆ ಇದೆ, ಒಂದನ್ನು ಆ ಕಡೆ ತಗೊಂಡು ಅಂಕಿಗಳು. ನೋಡಿ ಈಗ ಅಕ್ಷರ ಇರೋದೆಲ್ಲ ಒಂದು ಮೂವ್ ಮಾಡ್ಕೊಂಡು ಎಡದಿಂದ ಬಲದಿಂದ ಎಡಕ್ಕೆ ಹೋಗ್ಬೇಕಾದ್ರೆ ಚಿಹ್ನೆ ಚೇಂಜ್ ಆಯ್ತು. ನೋಡಿ ಇದು ಅಷ್ಟೇ, ಒಂದನ್ನು ನಾವು ಎಡದಿಂದ ಬಲಕ್ಕೆ ತರ್ತಾ ಇದ್ರೆ ಚಿಹ್ನೆ ಚೇಂಜ್ ಆಯ್ತು, ಪ್ಲಸ್ ಇರೋದು ಮೈನಸ್ ಆಯ್ತು. ಸೊ ಈಗ ನಾವು ಸುಲಭವಾಗಿ ಮಾಡ್ಬೋದು. ಈಗ ನಾವು ಎರಡನ್ನು ಎಕ್ಸ್ ಅನ್ನ ನಾವು ಸಾಮಾನ್ಯ ಅಪವರ್ತನ ತೆಗಿಬಹುದು. ಸಾಮಾನ್ಯ ಅಪವರ್ತನ ತೆಗೆದ್ರೆ 3ನೇ 2 ಮೈನಸ್ 15ನೇ 7 ಇಸ್ ಈಕ್ವಲ್ ಟು 3 ಹೋದ್ರೆ 2. ಈಗ ನೋಡಿ ಅಕ್ಷರ ನಿಮಗೆ ಗೊತ್ತಿದೆ, ಇದು ಭಿನ್ನರಾಶಿ ಅಂಶಾಛೇದ. ಛೇದದಲ್ಲಿ ಲಾಸಹ ತಗೋಬೇಕು, ಲಾಸಹ ತಗೊಂಡು ಅದನ್ನು ಗುಣಿಸ್ಬೇಕು. ನೋಡಿ 15 3 ಕ್ಲಾಸಹ ತಗೊಳ್ಳಿ, 15 3 ಕ್ಲಾಸಹ 15 ಆಗುತ್ತೆ. 3 3 5 15 3 1 3 ಇಂಟು 5 ಇಂಟು 1 ಸೊ ಅಲ್ಲಿಗೆ ಎಷ್ಟಾಯ್ತು 15 ಲಾಸಹ ಆಯ್ತು. ಲಾಸಹ ಗೊತ್ತಾ ನೀವು ಮಾಡೋದು, ಇದನ್ನ ಪ್ರಾಥಮಿಕ ಶಾಲೆಯಲ್ಲಿ ನೀವು ಕಲ್ತ್ಕೊಂಡಿದ್ದೀರಾ. ಸೊ ಅದನ್ನು ಮಾಡಿ. ಸೊ ಎಕ್ಸ್ ಲಾಸಹ ಎಷ್ಟಾಯ್ತು 2ಕ್ಕೆ 15 ಅಥವಾ 3ರಿಂದ 15 ಬಾಗಿಸಿದ್ರೆ 3 5 15 ಮತ್ತೆ ಗುಣಿಸ್ಕೋಬೇಕು. 5ರಲ್ಲಿ 10 ಮೈನಸ್ 15 15 ಬಾಗಿಸಿದ್ರೆ 1 ಇಸ್ ಈಕ್ವಲ್ ಟು 2. ಭಿನ್ನರಾಶಿ ಇದೇ ತರನೇ ನಾವು ಸುಲಭ ತರಬೇಕು. ಸೊ ಎಕ್ಸ್ ಇಲ್ಲಿದೆ, 10ರಲ್ಲಿ 7 ಅಂದ್ರೆ 3/15 ಇಸ್ ಈಕ್ವಲ್ ಟು ಎಕ್ಸ್. ಇಲ್ಲಿ 3 5 15 ಬಾಗಿಸಿದ್ರೆ 3 1 3. ಇಲ್ಲಿ ಎಕ್ಸ್ ಡಿವೈಡ್ ಬೈ 5 ಇಸ್ ಈಕ್ವಲ್ ಟು 2 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು 5 ಎಕ್ಸ್ ಇಸ್ ಈಕ್ವಲ್ ಟು 5 2 10. ಎಕ್ಸ್ ಬೆಲೆ ಎಷ್ಟು ಬಂತು? 10 ಬಂತು. ಸೊ ಈ ಎಕ್ಸ್ ಬೆಲೆಯನ್ನು ನಾವು ಈ ಸಮೀಕರಣಕ್ಕೆ ಹಾಕಿದ್ರೆ ಸಮ ಆಗ್ಬೇಕು. ಸೊ ಆಗ ಸಮ ಆಗುತ್ತೆ ನೋಡಿ, ಇದು ತಾಳೆ ಮಾಡೋದು, ಪರೀಕ್ಷೆ ಮಾಡೋದು. ನೋಡಿ ಎಕ್ಸ್ ಬೆಲೆ ನಾವು 10 ಹಾಕ್ಬೇಕು. ಸೊ ನೋಡೋಣ, 3ನೇ 2 ಇಂಟು 10 ಪ್ಲಸ್ 1 ಇಸ್ ಈಕ್ವಲ್ ಟು 15ನೇ 7 ಇಂಟು 10 ಪ್ಲಸ್ 3. ಸೊ ಇದನ್ನ ಭಾಗಶಃ ನೋಡಿ, ಭಾಗಶಃ ಡೈರೆಕ್ಟ್ ಗುಣಿಸ್ಬಿಡಿ. 12ರಲ್ಲಿ 20 ಡಿವೈಡ್ ಬೈ 3 ಸೊ ಇಸ್ ಈಕ್ವಲ್ ಟು ಪ್ಲಸ್ 1 ಇದೆ, ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟಾಗುತ್ತೆ 770 ಡಿವೈಡ್ ಬೈ 15 ಪ್ಲಸ್ 3 ತರ ಮಾಡ್ಕೋಬಹುದು. ಸೊ ಎರಡು ಗುಣಿಸ್ಬೇಡಿ, ಇಲ್ಲಿ ಎಷ್ಟು ಬರ್ತದೆ ಒಂದೇ ಐತೆ ಅಂತ ಕಡೆ. ಸೊ ಲಾಸ ತಗೋಬಹುದು, ಅಥವಾ ಇನ್ನು ಸುಲಭವಾಗಿ ಇದು ಭಿನ್ನರಾಶಿ ಸುಲಭ ಮೆಥಡ್ ಸುಲಭವಾಗಿ ಮಾಡೋದು, ಇದು ಗುಣಿಸ್ಕೊಳ್ಳೋದು ಹಿಂಗೆ ಗುಣಿಸ್ಕೊಂಡು ಮತ್ತೆ ಗುಣಿಸ್ಕೋಬಹುದು, ಆ ಥರ ಮಾಡ್ಬೋದು. 3ರಲ್ಲಿ 3 1 20 20 ಪ್ಲಸ್ 3ರಲ್ಲಿ 3 ಇಲ್ಲಿ 15 1 15 70 15 45. ಸೊ 23 ಡಿವೈಡ್ ಬೈ 3 ಸೊ ಇದೆಷ್ಟಾಗ್ತದೆ 15 70 45 115 ಡಿವೈಡ್ ಬೈ 15. 3ರಿಂದ ಭಾಗಿಸಿದ್ರೆ 23 3ರಲ್ಲಿ 5ರಿಂದ ಭಾಗಿಸಿದ್ರೆ 5 3 15 23 3ರಲ್ಲಿ 5 23 3 15 ಆಗುತ್ತೆ. 23ನೇ 23 ಇನ್ನು 3ನೇ 23 ಬರುತ್ತೆ. ಆದ್ದರಿಂದ ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ ಅಂತೇಳಿ ಬರೀಬಹುದು. ಎರಡು ಸಮಾನ ಬಲಭಾಗ ಅಂತೇಳಿ ಬರೀಬಹುದು. ಸೊ ಎಕ್ಸ್ ನ ಬೆಲೆ ಎಷ್ಟಾಯ್ತಲ್ಲಿಗೆ 10 ಅಂತೇಳಿ ನಾವು ಈ ರೀತಿಯಾಗಿ ನಾವು ರೇಖಾತ್ಮಕ ಸಮೀಕರಣ ಎರಡೂ ಕಡೆ ಇರ್ತಕ್ಕಂಥ ರೇಖಾತ್ಮಕ ಸಮೀಕರಣ ಕೊಟ್ಟಾಗ ಅದನ್ನು ಸುಲಭ ರೂಪದಲ್ಲಿ ಹೇಗೆ ಎಕ್ಸ್ ನ ಬೆಲೆ ಕಂಡುಹಿಡಿಯೋದಕ್ಕೆ ಎಕ್ಸ್ ನ ಬೆಲೆ ಕಂಡುಹಿಡಿದನ್ನು ಆ ರೇಖಾತ್ಮಕ ಸಮೀಕರಣಕ್ಕೆ ಆದೇಶಿಸಿ ನಾವು
ಪರೀಕ್ಷೆ ಮಾಡಿದಾಗ ಎಡಭಾಗ ಬಲಭಾಗ ಸಮ ಬಂದಾಗ ಎರಡು ಸಮ ಬಂದಾಗ ಈ ನಾವು ಕಂಡಿರ್ತಕ್ಕಂಥ ಬೆಲೆ ಸರಿ ಅಂತೇಳಿ ಹೇಳ್ಬೋದು. ಸೊ ಇದುವರೆಗೂ ವಿದ್ಯಾರ್ಥಿಗಳೇ ಚರಾಕ್ಷರ ನೇರವಾಗಿ ಸಮೀಕರಣಗಳನ್ನು ಎರಡು ಕಡೆ ಚರಾಕ್ಷರ ರೇಖಾತ್ಮಕ ಸಮೀಕರಣ ಕೊಟ್ಟಾಗ ಎಕ್ಸ್ ನ ಬೆಲೆ ಅಥವಾ ವೈ ನ ಬೆಲೆ ವೈ ನಲ್ಲಿ ಕೊಟ್ಟರೆ ವೈ ಕಂಡಿದ್ರೆ ಎಕ್ಸ್ ಕಂಡ್ರೆ ಎಕ್ಸ್ ಕಂಡಿದ್ರೆ ಎಕ್ಸೇ ಕೊಡಬೇಕು ಅಂತೇನಿಲ್ಲ, ಬೇರೆ ಬೇರೆ ಚರಾಕ್ಷರಗಳನ್ನು ಕೊಡ್ಬೋದು, ಟಿ ಅಂತ ಕೊಡ್ಬೋದು, ಎಸ್ ಕೊಡ್ಬೋದು, ಎ ಕೊಡ್ಬೋದು, ಯಾವ ಥರ ಕೊಡ್ಬೋದು. ಮುಂದೆ ನೀವು ಇದನ್ನು ಕೆಲವೊಂದು ಇದ್ರ ಮೇಲೆ ಕೆಲವೊಂದು ಹೋಮ್ವರ್ಕ್ಗಳನ್ನ ಮಾಡ್ಕೊಂಬನ್ನಿ. ನಾಳೆ ನಾವು ನಂತರ ಇದಾದ್ಮೇಲೆ ಬರ್ತಕ್ಕಂಥದ್ದು ರೇಖಾತ್ಮಕ ಸಮೀಕರಣಗಳು ಇದ್ರಲ್ಲೇ ಎರಡು ಕಡೆ ಚರಾಕ್ಷರ ರೇಖಾತ್ಮಕ ಸಮೀಕರಣದಲ್ಲೇ ಹೇಳಿಕೆ ರೂಪದಲ್ಲಿ ಕೊಡ್ತಾರೆ. ಆ ಹೇಳಿಕೆ ರೂಪದಲ್ಲಿ ಇರೋದನ್ನು ನಾವು ಲೆಕ್ಕವನ್ನು ಮಾಡೋಣ ಯಾವ ರೀತಿ ಅಂತೇಳಿ. ಸೊ ಹೋಮ್ವರ್ಕ್ ಅನ್ನು ಬರ್ಬೇಕು ಮನೆ ಕೆಲಸ 3 ನಿಮ್ಮ ಅಭ್ಯಾಸದಲ್ಲಿ ಇರ್ತಕ್ಕಂಥ ಲೆಕ್ಕ 5 = 5 7 ಮೈನಸ್ 5ನೇ 8 2y ಪ್ಲಸ್ 3ನೇ 5 = 3ನೇ 26 ಮೈನಸ್ y 2x ಮೈನಸ್ 1 = 14 ಮೈನಸ್ x. ಇಷ್ಟನ್ನು ಮನೆ ಕೆಲಸ ಮಾಡ್ಕೊಂಬನ್ನಿ. ನಾಳೆ ಉಳಿದಿದ್ದನ್ನು ಮುಂದುವರೆದು ಇದನ್ನ ನೆಕ್ಸ್ಟ್ ಇದ್ರ ಮೇಲೆ ಅನ್ವಯಗಳು ನಮಗೆ ಯಾವ ರೀತಿ ನಮಗೆ ಹೆಲ್ಪ್ ಆಗುತ್ತೆ, ಇದರಿಂದ ಈ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.